ರೈತ ಆಯ್ತು ನೋಡ್ರಿ ಅಂತ ನೋಡ್ರಿ ಸ್ವಲ್ಪ ಕಮ್ಮಿ ತೋರಿ ಅಂತ ಇರ್ತಾರೆ. ಆಯ್ತು ಕಮ್ಮಿ ತೊಗೊಂಡ್ರೆ ಸರಿ, ಕಮ್ಮಿ ತೊಗೊಳ್ಳಪ್ಪ ಅಂತಂದು 1-1.5 ಲಕ್ಷಕ್ಕೆ ಮುಗಿಸ್ಕೊಟ್ಬಿಟ್ಟಿದ್ದಾರೆ. ಅವಾಗ ಏನಾಗ್ಬಿಡ್ತದೆ, ಇವು ಕಾಂಟ್ರಾಕ್ಟರ್ ಎಲ್ಲ ಕಂಬ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಹಾಕಿ ಇವ್ರು ಏನು ಮಾಡ್ತಾರೆ, ಜೋಡ್ ಕಂಬಕ್ಕೆ ಮಾಡಿ ಟಿಸಿ ಕುಂದಿಸ್ಬೇಕಂತ ಇವ್ರು ಗೊತ್ತಿರೋಲ್ಲ. ಅವ್ರು ಏನು ಮಾಡ್ಬಿಡ್ತಾರೆ, ಬಡ ರಿಂಗ್ ಹಾಕ್ತಾರೆ, ರಿಂಗ್ ಹಾಕಿ ರಿಂಗಿನ ಮೇಲೆ ಟಿಸಿ ಕುಂದಿಸ್ಬಿಡ್ತಾರೆ. ಏನು ಸರ್, ಇವ್ನು ಏನು ಗೊತ್ತಿರೋದಿಲ್ಲ. ಆಮೇಲೆ RR ನಂಬರ್ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರ ರೈತರಿಗೆ. ಅವನ ಸೇರ್ತಾರೆ, ಓದಿಲ್ಲ, ಅವಾಗ ಏನೂ ಗೊತ್ತಿಲ್ಲ. ಅವ ಏನು ಮಾಡ್ತಾನೆ, RR ನಂಬರ್ ಎಲ್ಲಿ ಸಿಗ್ತೈತೆ ಅವ್ನು ಗೊತ್ತಿಲ್ಲ. ಅವ ಏನು ಮಾಡ್ತಾನೆ, ಬಡ ಬರ್ತಾರೆ, ಆ ಕಾಂಟ್ರಾಕ್ಟರ್ ಹೇಳ್ತಾನೆ, ಆಯ್ತು ಎಲ್ಲ ಮುಗಿದಿರಪ್ಪ, ಲೈಮನ್ಗೆ ಹೇಳ್ಬಿಡ್ತೀನಿ, ಸೆಕ್ಷನ್ ಆಫೀಸರ್ ಇರ್ತೀನಿ, ಲೈನ್ ಹೊಡ್ಬಿಡ್ತಾನೆ. ಆಯ್ತು ಇವತ್ತು ಲೈನ್ ಹೊಡಿಸಿ ಅಂತ ಹೇಳ್ಬಿಡ್ತಾನೆ, ನಾಳಿಂದ ಚಲೋ ಮಾಡ್ತಾನೆ. ಮುಂದೆ ಒಂದಿನ ಏನಾಗ್ಬಿಡ್ತದೆ, ಟಿ ಸಿ ಸುಟ್ಟು ಬಿಡ್ತದೆ. ಅವ ಟಿ ಸಿ ತೊಗೊಂಬರ್ತಾನೆ, ನಿಮ್ದು ಇಲ್ಲಿ ಎಂಟ್ರಿನೇ ಆಗಿಲ್ಲಪ್ಪ ಟಿ ಸಿ ಅಂತ ಹೇಳ್ಬಿಡ್ತೀನಿ, ಅದು RR ನಂಬರು ಇಲ್ಲ ಅಂತ ಹೇಳ್ತಾನೆ. ಇಂಥವು ಭಾಳಷ್ಟು ಸಮಸ್ಯೆಗಳು. ಅದಕ್ಕೆ ಸರ ಇದಕ್ಕೆ ಒಂದು ಪರಿಹಾರ ಆಗಬೇಕು. ನಾವು ಯಾರು ನಿಮ್ಮ ಸೆಕ್ಷನ್ ಆಫೀಸರು ಕನೆಕ್ಷನ್ ಕೊಟ್ಟರೆ ಎಲ್ಲ ಮಾಡಿದಾರಲ್ಲ, ಅದನ್ನು RR ನಂಬರ್ ನಿಮ್ಮ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿ ಯಾರ್ಯಾರು ಕಾಂಟ್ರಾಕ್ಟರ್ ಯಾರ್ಯಾರು ಕೆಲಸ ಯಾರ್ಯಾರು ರೈತರ ಕೆಲಸ ಮಾಡಿದಾರಲ್ಲ ಅವ್ರು ಕುಂದಿರಿಸಿ ಆ ರೈತರನ್ನ ಕರೆಸಿ ಇದು ಸಮಸ್ಯೆ ಬಗೆಹರಿಸ್ಬೇಕು. ಒಂದೇದು ರೈತನ ತಪ್ಪಲ್ಲ, ರೈತ ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದಾರೆ, ಮುಗಿದೋಗ್ಬಿಟ್ಟಿದೆ ಅವ್ನು ಕೆಲಸ ಮಾಡಬೇಕಾದ್ರೆ ಸರ್. ಅಧಿಕಾರಿಗಳು ಕಾಂಟ್ರಾಕ್ಟರ್ ಅವ ಪಾಪ ಅನಾಥ ತಿರ್ಸ್ತಾ ಇದ್ದಾನೆ, ಅವ್ನು ಗೊತ್ತಿಲ್ಲ. ಅವ ವಿದ್ಯಾವಂತಿದ್ದ ಯಾಕೆ ಗೊತ್ತಮ್ಮ ಕೊಡಿಲ್ಲ, RR ನಂಬರ್ ತೊಗೊಂಬಂದು ಕೊಡು ಅಂತ ಕೇಳ್ತಿದ್ದೆ. ಅವ್ನು ಗೊತ್ತಿಲ್ಲ, ಅವ್ನಿಗೇನು ಕರೆಂಟ್ ಚಲೋ ಐತೆ ನಾನು ಚಲೋ ಐತೆ ಅಂತ ತಿಳ್ಕೊಂಬಿಟ್ಟಾನ ನಾವು. ಅದಕ್ಕೆ ಇದು ಒಂದು ಬಗೆಯಿರ್ಬೇಕು ಸರ್. ಎರಡನೇದೇನಪ್ಪ ಅಂತಂದ್ರೆ, ಇನ್ನೊಂದೇನಪ್ಪ ಅಂತಂದರೆ, ಈಗ ಕೆಲವು ಎಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಕಬ್ಬಿನ ಒಳಗಡೆ ಹಾಕಿ ರಿಂಗಿನ ಮೇಲೆ ಟ್ರಾನ್ಸ್ಫರ್ ಕುದಿಸಿದ್ದಾರೆ. ಈಗ ರೈತರು ಬಂದಿದ್ದಾರೆ ನಮ್ಮದೆಲ್ಲ. ಈಗ ಏನು ಕಬ್ಬು ಒಳಗಡೆ ಗಾಡಿಗಳು ಹೋಗಲ್ಲ, ಕಬ್ಬಿನ ಒಳಗಡೆ ಗಾಡಿಗಳು ಹೋಗಲ್ಲ. ಈಗ ಅವ್ರಿಗೆ ಕರೆಂಟ್ ಬೇಕು. ಈಗ ಆಲ್ರೆಡಿ ಅವರೆಲ್ಲ RR ನಂಬರ್ ತಗೊಂಡಿದ್ದಾರೆ, ಎಲ್ಲ ತಗೊಂಡಿದ್ದಾರೆ. ದಯವಿಟ್ಟು ಯಾವ ಆ ರೀತಿ ಇದಾವಲ್ಲ ಅವ್ರಿಗೆ ಸ್ವಲ್ಪ ಕನೆಕ್ಷನ್ ಕೊಟ್ಟು ಅದಕ್ಕೆ ಟೈಮ್ ಕೊಡಿ. ಕಬ್ಬು ಕಟಾವ್ ಆದಮೇಲೆ ಮತ್ತು ಒಳ್ಳೆ ಜೋಡ್ ಕಂಬ ಮಾಡಿ ಕುಂದಿರಿಸುವಂಥ ವ್ಯವಸ್ಥೆ ಆಗ್ಬೇಕು ಸರ್. ಈಗ ಒಳಗಡೆ ಏನೇ ಬಿಡುತ್ತೆ ಸರ್, ಕಬ್ಬು ಒಳಗಡೆ ಈಗ ಬೆಳೆದ್ಬಿಟ್ಟಿದೆ, ಕಬ್ಬು ಒಳಗೆಲ್ಲ ಮಾಡಿಬಿಟ್ಟಾರ, ಗೊತ್ತಿಲ್ಲ ಅವ್ರು ಮೊದಲು ಮಾಡಿ ಎಲ್ಲ ಕಬ್ಬು. ಈಗ ಒಳಗಡೆ ಗಾಡಿ ಹೋಗಂಗಿಲ್ಲ, ಏನು ಹೋಗಂಗಿಲ್ಲ, ಹೋದ್ರೆ ಎಲ್ಲ ಕಬ್ಬೆಲ್ಲ ಮುರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ನಮ್ಮ ರೈತರದ್ದು ಏನಪ್ಪ ಅಂತಂದ್ರೆ, ಇಷ್ಟು ದಿನ ನೀವು ಅದ್ರ ಮೇಲೆ ಇವರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಈಗ ಸಡನ್ಲಿ ಏನಂತ ಇದ್ದಾರೆ, ಇಲ್ಲ ಮೊದಲಂದ್ರೂ ಇಲ್ಲ, ಜೋಡು ಕಂಬದ ಮೇಲೆ ಕುಂದಿರ್ಸ್ಬೇಕಂದೈತಿ. ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಮಾತಾಡ್ಕೊಂಡು ಹಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಈಗ ಅದು ಹಿಂದಿದ್ದು ಏನಾಗೈತೆ ಏನಾಗಿದೆ ಬೇಡ ನಮಗೇನಪ್ಪ ಅಂತಂದ್ರೆ, ಈ ಸದ್ದು ಏನು ಮಾಡಿದಾರಲ್ಲ, ಎಷ್ಟು ಅದಾವ ಭಾಳ ಕೇಸ್ಗಳು ಏನಿಲ್ಲ. ಒಂದೇ ಕೇಸ್ ನನ್ನ ಬಳಿ ಬಂದಿದ್ದೀವಿ ಸರ್ ಈಗ ಬಂದದ್ದು. ಅದು ಒಂದು ಕನೆಕ್ಷನ್ ಕೊಡುವಂಥ ಕೆಲಸ ಮಾಡೋದು, ಕನೆಕ್ಷನ್ ಕೊಡಿಸುವಂಥ ಕೆಲಸ ಮಾಡಿ ಸರ್ ದಯವಿಟ್ಟು. ಯಾಕಪ್ಪ ಅಂದ್ರೆ ರೈತರ ಬೆಳೆ ಒಳಗೆ ಹೋಗ್ಬಿಡ್ತದೆ. ಈಗ ಯಾಕಪ್ಪ ಅಂದ್ರೆ ಜೋಡ್ ಕಂಬ ಮಾಡಿ ಕಾಂಟ್ರಾಕ್ಟರ್ ಬರಬೇಕು, ಅಲ್ಲಿ ಯಾವುದೋ ಗಾಡಿ ಹೋಗಲ್ಲ, ಏನೂ ಹೋಗಲ್ಲ, ಅವ್ರ ಸಮಸ್ಯೆ ಆಗುತ್ತೆ. ನೀವು ಕಬ್ಬು ಕಸ ಆದ್ಮೇಲೆ ಅವ್ರು ಬೇಕಾದ್ರೆ ಬಾಂಡ್ ಮೇಲೆ ಬರ್ಸ್ಕೊಂಡು, ನಾವು ಬ್ಯಾನಲ್ಲ, ಯಾರು ಕಾಂಟ್ರಾಕ್ಟರ್ ಯಾರು ಬಾಂಡ್ ಮೇಲೆ ಬರ್ಸ್ಕೊಂಡು ನೀವು ಕಬ್ಬು ಕಟ ಆದ ತಕ್ಷಣ ಇಲ್ಲಿ ಜೋಡ್ ಕಂಬ ಮೇಲೆ ಕುಂದಿಸ್ಬೇಕು ಅಂತ ನೀವು ಮಾಡಿ ಸರ್ ದಯವಿಟ್ಟು. ಯಾಕಂದ್ರೆ ಈ ಒಳಗಡೆ ಗಾಡಿ ಹೋಗಂಗಿಲ್ಲ ಸರ್. ಇಲ್ಲಿವರೆಗೆ ಬರಕ್ ಕಾರಣ ಸೆಕ್ಷನ್ ಆಫೀಸರ್ ಕೇಳಿ ಸರ್, ನಿಮಗೆ ಇದು ಕಂಪನಿಯ ನಿಯಮಾನುಸಾರ ಅಂತ ನಾವು ಕೆಲಸ ತಗೊಂಡಿರ್ತೀವಿ. ಕಂಪನಿಯ ನಿಯಮಾನುಸಾರ ಏನು ಅಂತಂದ್ರೆ, ಅದು ನಿಯಮಗಳು ಏನ್ ಮಾಡಿರೋದು ಅಂತಂದ್ರೆ ಸುರಕ್ಷಾ ವಿಧಾನ ಅನುಸರಿಸಿದೆ ಅಂತ ಮಾಡಿದ್ರು ಸರ್. ನಿಮಗೆ ನಾನು ಹೇಳ್ತೀನಿ, ಏನಾಗುತ್ತೆ ಸರ್, ಆಥರೈಸ್ಡ್ RR ನಂಬರ್ ಇದ್ದು ಆ ಟೈಮಲ್ಲಿ ತೀರಾ ಮೀರಿ ಏನೋ ರೈತ ಏನೋ ಅನುವಾದ ಮಾಡ್ಕೊಂಡ ಅಂತಂದ್ರೆ ಅವನಿಗೆ ನಾವು ಗ್ಯಾರಂಟಿ ಅವನಿಗೆ ಇದು ಕೊಡ್ಬೋದು ಸರ್, ಕಂಪನ್ಸೇಷನ್. ಈಗ ನೀವು ಹೊರಗೆ ಅನಾಥರೈಸ್ ಕೆಲಸ ಮಾಡಿಸ್ಕೊಂಡು ಸರ್, ನಾವು ಕರೆಂಟ್ ಸಾಕು, ನನಗೆ ಮೋಟ್ರ್ ಸಾಕು, ನೀರು ಸಾಕು, ಉಳಿದ ನನಗೇನು ಬೇಕಾಗಿಲ್ಲ ಅಂತ ಹೋದಾಗ ನಾವು ಅದು ಒಂದೇ ಹೇಳೋದಲ್ಲ ಸರ್. ಯಾರು ಗುತ್ತಿಗೆದಾರರು ಇರ್ತಾರೆ ಅವ್ರದ್ದು ಇದು ಕೂಡ ಆದ್ಯ ಜವಾಬ್ದಾರಿ. ಅವ್ರೇನು ಮಾಡು, ಈಗೇನು ಸರ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ನೀವು ಡಬಲ್ ಕೋಲಿಗೂ ಸಿಂಗಲ್ ಕೋಲಿಗೂ ನೀವು ಮ್ಯಾಕ್ಸಿಮಮ್ ಅಂದರೆ 15-20 ಸಾವಿರ ಉಳಿಸಿರ್ತೀರಿ ಸರ್ ಅಷ್ಟೇ. ಇದು ಬಿಟ್ಟರೆ ಜೀವಕ್ಕಿಂತ ದೊಡ್ಡದಲ್ಲ. ಆಮೇಲೆ ರೈತರು ಮಾಹಿತಿ ಕೊಟ್ಟರೆ ಮಾಡ್ಕೊಡಲ್ಲ ಅಂತೇನಿಲ್ಲ, ಅವ್ರು ಮಾಡ್ಕೋತಾರೆ ಮಾಡ್ಕೋತಾರೆ, ರೈತರು ಮಾಡ್ಕೋತಾರೆ. ಮಾಹಿತಿ ನಾವು ಸರಿಯಾಗಿ ಪೂರೈಸಬೇಕು. ಸುರಕ್ಷಾ ದೃಷ್ಟಿಯಿಂದ ಮಾತ್ರ ನಾವು ಇದೆಲ್ಲ ಕಂಡೀಷನ್ಸ್ ಮಾಡಿರ್ತೀವಿ. ನಾಳೆ ಏನಾಗುತ್ತೆ ಸರ್, ಇದು ಒಂದು ವ್ಯಾಪ್ತಿಗೆ, ಒಬ್ಬ ಲೈನ್ಮನ್ ವ್ಯಾಪ್ತಿಗೆ, ಸೆಕ್ಷನ್ ಆಫೀಸರ್ ವ್ಯಾಪ್ತಿಗೆ, ಎಡಬಲ್ ವ್ಯಾಪ್ತಿಗೆ ಎಲ್ಲ ವ್ಯಾಪ್ತಿ ಇರ್ತದೆ, ಆ ಕ್ಷೇತ್ರ ಇರ್ತದೆ. ನಾಳೆ ದಿನ ನಾವು ಕೋರ್ಟ್ ಕಟ್ಟಕಟ್ಟಲ್ಲಿ ನಿಂತ್ಕೊಂಡು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಆಗಿರಲ್ಲ ಸರ್. ನಿಮ್ಗೆ ಹೇಳ್ತೀನಿ, ನನಗೆ ಉತ್ತರ ಕೊಡೋಕ್ಕಾಗಿರಲ್ಲ. ಅವನ ಜೀವ ಹೋಗ್ಲಿಕ್ಕೆ ನೀನು ಕಾರಣ ಅದೇ, ನೀನು ಹೇಳಕ್ಕೆ ಏನಾಗಿತ್ತು ರೋಗ ಸರ್. ಈ ಪ್ರಶ್ನೆ ಬರ್ತದೆ ನಾಳೆ ದಿನ. ಅದೇ ಒಂದೇ ಒಂದು ಕಳಗಳಿಗೋಸ್ಕರ ರೀ, ನಮಗೆ ಏನೂ ಬೇಕಾಗಿಲ್ಲ. ನಿಯಮಾನುಸಾರ ನೀವು ಪವರ್ ಸಪ್ಲೈ ತಗೊಂಡ್ರೆ ಎಷ್ಟೊಂದು ರೈತರು ಸರ್ ನಂಬ್ತಿರಲ್ಲ, ಸ್ಟಾರ್ಟರ್ ಡಬ್ಬಿ ಸರಿ ಕೂರಿಸಿರಲ್ಲ. ಎಷ್ಟೊಂದು ಜನ, ನಾನು ಈಗಲೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಸರ್ವಿಸ್ ವೈರ್ಗಳು ನೆಲದ ಮೇಲೆ ಹೋಗಿರುತ್ತೆ ಸರ್, ಅಲ್ಲೇ ಆಗಿರುತ್ತೆ. ಅದು ಸುತ್ತಮುತ್ತ ಜಾಗ ಎಲ್ಲ ಫುಲ್ ವೆಟ್ ಆಗಿರುತ್ತೆ ಸರ್. ವೆಟ್ ಆದಾಗ ಕರೆಂಟಿಗೆ ಬಹಳ ಪ್ರೀತಿ. ವೆಟ್ಟಿದ್ದಾಗ
ಯಾವ ಮೂಲಕ ಗ್ರೌಂಡಿಗೆ ಹೋಗ್ತಿರೋದು ಗೊತ್ತಿರಲ್ಲ. ಇವ ಸಪ್ಲೈ 7 ತಾಸಿದೆ ಹೋಗ್ಬಿಡುತ್ತೆ, ಸಪ್ಲೈ ಸಿಗಲ್ಲ ಅಂತ ಅರ್ಜೆಂಟಲ್ಲಿ ಏನೋ ಮುಟ್ಟಿ ಅವನ್ ಬ್ಯಾಲೆನ್ಸ್ ತಪ್ಪೇ ಮುಂದೆ ಬೀಳ್ತಾನೆ ಅವನು ಕೆಸರಿರ್ತದಲ್ಲಿ. ಅವ್ನು ಬರೀ ಹಿಂಗೆ ನಿಂತಿರ್ತಾನೆ ಸರ್ ಅಲ್ಲಿ. ನಾನು ಇಂಥ ಕೇಸ್ಗಳು ಭಾಳ ನೋಡಿದ್ದೀನಿ ಸರ್, ನಾನು ನಿಮ್ಗೆ ಹೇಳ್ತೀನಿ. ನಾನು ಅವನು ಬ್ಯಾಲೆನ್ಸ್ ತಪ್ಪೇ ಮುಂದೆ ಬಿದ್ದಿರ್ತಾನೆ. ಆ ಪ್ರಾಬ್ಲಮಿಗೆ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಬಂದರೆ ನಮಗೂ ಕೂಡ ಉತ್ತರ ಕೊಡೋಕ್ಕಾಗಲ್ಲ ಸರ್. ಇದು ನಿಜವಾದ ವಾಸ್ತವ ಪರಿಸ್ಥಿತಿ ಇದು. ಈ ನಿಟ್ಟಿನಲ್ಲಿ ನೀವೆಲ್ಲ ಸ್ವಲ್ಪ ನಿಮ್ಮನ್ನು ನೀವು ಕಾಪಾಡಿಕೊಂಡು ಕೆಲಸ ಮಾಡಿಕೊಂಡು ನಿಯಮಾನುಸಾರ ತಗೊಳ್ಳಿ ಅಂತ ಹೇಳೋದು ಇದೊಂದೇ ಕಾರಣ ಸರ್. ನಿಮಗೆ ತೊಂದರೆ ಕೊಡಬೇಕು ಅಂತ ದೇವರ ಪ್ರಮಾಣವಾಗಿ ಯಾರ್ದೂ ಇಲ್ಲ ಇಲ್ಲಿ. ಏನು ಸರ್, ಯಾರ್ದೂ ಇಲ್ಲ. ಅದೇನು ಸರ್ 15-20 ಸಾವಿರ ಏನು ಉಳಿಸ್ಬೇಕಲ್ಲ, ನೀವು ಆ್ಯಕ್ಚುಲಿ ಪಾವತಿ ತೊಗೋಬೇಕು ಸರ್. ರೈತರ ಬ್ರೇಕ್ ಬಂದರಾದವರು ನೀವು ಮೋಟ್ರ್ ತೊಗೋಬೇಕಲ್ಲ, ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ಯಾವುದು 24x7 ಸರ್ ಆಫೀಸ್ ಓಪನ್ ಇರ್ತದೆ. ನಿಮಗೆ ಮಾಹಿತಿ ಮಾತ್ರ ಕರೆಕ್ಟಾಗಿ ಕಾನೂನು ಪ್ರಕಾರ ಏನು ಕೊಡ್ಬೇಕು ಅದೇ ಕೊಟ್ಟಿರ್ತಾರೆ ಸರ್. ಆ ಥರ ಲಾಗು ಮಾಡ್ಕೊಂಡು ನೀವು ಮಾಡ್ಕೊಂಡು ಹೋಗಿ, ನೀವು ಸೇಫ್ ಆಗಿರಿ, 4 ಬೆಳೆ ಬೆಳೀರಿ, ನೀವು ಆರಾಮಾಗಿರಿ. ನನ್ನ ಇದೇ ರಿಕ್ವೆಸ್ಟ್ ಸರ್. ಇದು ಬಿಟ್ಟರೆ ನಮ್ಮ ನಮ್ಗೆ ಏನು ಬೇರೆ ರಿಕ್ವೆಸ್ಟೇ ಇಲ್ಲ. ಈ ಥರ ನೀವೇನು ಹಿಂದಾಗಿದ್ದೀರ ಸರ್, ಅದನ್ನ ನೋಡೋಣ ಸರ್. ಅದನ್ನು ಬೇರೆ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಮಾಡ್ತಾರೆ. ಈಗಲೂ ಕೂಡ ನಾನು ಈ ಮಾಡಿಕೊಟ್ಟಿರ್ತಂಥ ಗುತ್ತಿಗೆದಾರನ್ನ 50,000 ವ್ಯತ್ಯಾಸ ಇದ್ದರೆ ಒಂದು ಕಂಬ ಜೋಡಿಸಿ ಆ್ಯಂಗಲ್ ಹಾಕಿ ಕೊಟ್ಬಿಟ್ರೆ ಬಹಳ ಸೇಫು ಸರ್. ಕಟ್ಟೆ ಮೇಲೆ ಇರ್ತಕ್ಕಂಥದ್ದು ಅದು ಸೇಫ್ಟಿ ಪ್ರೊವಿಷನ್ ಅಲ್ಲ ಸರ್. ಅದಕ್ಕೇನಾದರೂ ಒಂದು ಆಡಮರಿ ಬಂದು ನಿಂತ್ಕೊಂಡು ಅಥವಾ ಆಕಳ ಮರಿ ಬೆಂತಟ್ಟಿ ಹೋದ್ರೂ ಕೂಡ ಅದು ಕಂಬನೇ ಸಿಗಲ್ಲ ಸರ್. ಅದಕ್ಕೆ ಈ ಪರಿಸ್ಥಿತಿಗಳಿದೆ. ಇದು ಒಂದ್ಬಿಟ್ರೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಧಿಕಾರಿಗಳಿಂದ ಬೇರೆ ಯಾವುದೇ ದುರುದ್ದೇಶ ಇರುವುದಿಲ್ಲ ನಿಮಗೆ ತಡಿಬೇಕು ಅಂತ ಹೇಳಿ. ಇಷ್ಟ ಸರ್. ಇದು ಮುಂದಿನ ದಿನಗಳನ್ನ ಸ್ವಲ್ಪ ಮಾಡ್ಕೊಂಡು ಹೋಗಿ ತಾವು ಹೇಳಿದ್ರಲ್ಲ ಸರ್, ಎಷ್ಟಿದಾವೆ ನೋಡಿಕೊಂಡು ಈ ಅವ್ರ ಗಮನಕ್ಕೆ ಬರ್ತೀನಿ ಸರ್. ಆ ನಿಯಮಾನುಸಾರ ಒಳಗೆ ತರಲಿಕ್ಕೆ ಏನೇನು ಸ್ವಲ್ಪ ಇದಾವೆ ನೋಡ್ಕೊಂಡು ಮಾಡ್ಕೊಂಡು ಇದನ್ನು ಕ್ಯಾರಿ ಮಾಡಿ, ಇದನ್ನು ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರನ್ನ ನೀವು ಸ್ವಲ್ಪ ನಮಗೆ ಕೊಟ್ಟರೆ ಅವ್ರನ್ನ ನಾವು ಕರೆಸಿ ಏನೋ ಒಡಂಬಡಿಕೆ ಮಾಡಿ ಅದನ್ನು ಮಾಡಿ, ಅದು ಆ್ಯಕ್ಚುಲಿ ಕಾನೂನು ರೂಪದಲ್ಲಿ ಯಾವ ಥರ ಬರ್ಬೇಕು ಆ ಥರ ಆ ರೂಟಿಗೆ ತಂದ್ಬಿಟ್ಟು ಬಿಟ್ಬೇಡ ಅಷ್ಟು ಮಾಡಿ ಸರ್. ಸರ್ ಸರ್ ಒಂದು ನಿಮಿಷ ಕೇಳಿ ಸರ್. ಈಗ ನಮ್ಮ ರೈತರಿಗೆ ಏನೂ ಗೊತ್ತಿಲ್ಲ. KV ರೂಲ್ಸ್ ಆ್ಯಂಡ್ ನಾರ್ಮ್ಸ್ ಏನಿದೆ ಅಂತ ಗೊತ್ತಿಲ್ಲ. ಅವರು ಇಂಜಿನಿಯರ್ ಅಲ್ಲ, ಅವರ ಕಾಂಟ್ರಾಕ್ಟರ್ಗಳು ಅಲ್ಲ, ಅವ್ರಿಗೇನು ಗೊತ್ತಿಲ್ಲ. ಇದನ್ನು ಮಾಡಬೇಕಾದ್ರೆ ಯಾರು? ಕಾಂಟ್ರಾಕ್ಟರು ಮತ್ತು ಆಫೀಸರ್ಸ್ಗಳು. ಈಗ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೆ, ಕಾಂಟ್ರಾಕ್ಟರ್ ಕರೆಕ್ಟಾಗಿ ಮಾಡಿಲ್ಲ ಅಂತಂದ್ಮೇಲೆ ಇವ್ರು ಯಾಕೆ ಅಪ್ರೂವ್ ಮಾಡ್ತಾರೆ, ಇವ್ರು ಯಾಕೆ ಸಿಗ್ನೇಚರ್ ಮಾಡ್ತಾರೆ? ನಾವು ಕೇಳ್ತಾ ಇರೋದು ಸರ್ ಕ್ವಶನ್. ಸರಿ ಅಲ್ಲ ಸರ್, ಈಗ ಬಂದಿಲ್ಲ ಅಂತ ನಾವು ಹೇಳ್ತೀವಿ ಆಫೀಸಲ್ಲಿ, ಬರ್ಲಾರ ಇಲ್ಲಿ ಮತ್ತೆ ಇವರು ಲೈನ್ಮನ್ಗಳು ಹೋಗಿ ಅಲ್ಲಿ ಕನೆಕ್ಷನ್ ಹೆಂಗೆ ಹೊಡಿತಾರೆ? ಅದ ಸರ್ ನಾನು ಹೇಳ್ತಾ ಇರೋದು, ಇದು ಪ್ರಾಬ್ಲಮ್ ಇದೆ. ಅದು ಏನಿದೆಯೋ ಏನಿದೆ ನೀವು ವಿಚಾರ ಮಾಡಿರಿ. ಎಲ್ಲನೂ ನಾವು ಇಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ನಮಗೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರ್ತದೆ ಕೆಲವು ವಿಷಯಗಳು. ಇದನ್ನ ನಾನು ಸ್ವಲ್ಪ ಇಲಾಖೆ ಅಧಿಕಾರಿಗಳು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿ. ಈಗೇನಪ್ಪ ಅಂತ ಈ ಕಂಪಲ್ಸರಿ ಜೋಡ್ ಕಂಬ ಕುಂದಿಸ್ಬೇಕು. ಲೈನ್ ಏನಾಗಿಬಿಡ್ತದೆ, ಇವರೆಲ್ಲ ಏನು ಮಾಡ್ತಾರೆ, ಮಿನಿಮಮ್ 40 ಮೀಟ್ರಿಗೆ ಒಂದು ಕಂಬ ಕೂಲ್ ಹಾಕ್ಬೇಕಂತ ಇರ್ತದೆ. ಇವರೆಲ್ಲ ಏನು ಮಾಡಿಬಿಡ್ತಾರೆ, ಉಳಿತಾಯ ಮಾಡೋಕೆ 60 ಮೀಟ್ರಿಗೆ ಒಂದು ಹಾಕೊಂಡು ಹೋಗ್ತಾರೆ. ಲೈನ ಜೋತ್ ಬಿಡ್ತದೆ. ಮುಂದೆ ಅಲ್ಲಿ ಏನಾಗ್ತದೆ, ಯಾವ್ದಾದ್ರು 2 ಸ್ಪಾರ್ಕ್ ಆಗಿ ಬಿದ್ದು ಕಬ್ಬಿನ ಒಳಗೆ ಬೀಳ್ತದೆ. ರೌದಿ ಬೆಂಕಿ ಎತ್ತಿ ರೈತರು ತಪ್ಪಿಸ್ಕೊಂಡು ಹೋಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ಎಲ್ಲ ಕಾಂಟ್ರಾಕ್ಟರ್ ಕಂಪಲ್ಸರಿ 40 ಮೀಟ್ರಿಗೆ ಒಂದು ಕಂಬ ಹಾಕಬೇಕು. ಜೋಡ್ ಕಂಬ ಏನೇನಿದೆಯಲ್ಲ ಅರ್ಥಿಂಗ್ ಪಾಯಿಂಟ್ಸ್ ಮಾಡೋದಾಗಲಿ ಎಲ್ಲ ನೀಟಾಗಿ ಜಿಯೋಸ್ಗಳನ್ನು ನೀಟಾಗಿ ಮಾಡೋಕ್ಕೆ ನೀವು ಹೇಳ್ತಾರೆ ದಯವಿಟ್ಟು. ಇಲ್ಲ ಏನಾಗಿಬಿಡ್ತದೆ ಅಂತಂದರೆ, ಈಗೇನಾಗಿಬಿಡ್ತದೆ, ಇವಾಗ ಗುತ್ತಿಗೆದಾರ ಬರ್ತಾರೆ, ಇವಾಗ ಇವರು ಆಫೀಸರ್ಸ್ ಇರ್ತಾರೆ, ನಿಮಗೆಲ್ಲ ಗೊತ್ತಿರೋ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿದೆ. ರೈತ ಏನು ಮಾಡ್ತಿರ್ತಾನೆ, ಅವ್ನು 10,000 ರೂಪಾಯಿ ಉಳಿದ್ರೆ ಸಾಕಪ್ಪ ಅನ್ನೋ ಲೆಕ್ಕದಾಗ ಅವ ಇರ್ತಾನೆ. ಅದು ಅವ್ನು ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ಸ್ವಲ್ಪ ಕಮ್ಮಿ ಆಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಮುದ್ದೇಬಿಳದಲ್ಲಿ ಯಾವ ಲೈನ್ಗಳು ಹೋಗಿ ಸರ್, 1 ಕಿಲೋಮೀಟ್ರಿಗೆ ಒಂದು ಜಿಯೋಸ್ ಇಲ್ಲ. ರೈತರ ಲೈನ್ IP ಸೆಟ್ಗಳು 1 ಕಿಲೋಮೀಟ್ರಿಗೆ ಒಂದು ಜಿಯೋಸ್ಗಳಿಲ್ಲ. ಎಲ್ಲಿದ್ದಾವೆ ಸರ್? ಸರ್ ನೀವು ಕರೆಕ್ಟಾಗಿ ಹೇಳ್ರಿ, ನನಗೆ ಇದ್ರೆ ಅದಾವ ಅಂತ ಹೇಳ್ರಿ. ನೀವು ಸುಮ್ಮನೆ ಆಫೀಸರ್ಸ್ಗಳಿಗೆ ಇಲ್ಲ ಅಂತ ಹೇಳ್ಕೊಬಿಡ್ರಿ. ಲೈನ್ ಕರಿ ಸರ್, ಎಲ್ಲಿ ಒಂದು ಜಿಯೋಸ್ಗಳಿಲ್ಲ. ಜಿಯೋಸ್ಗಳಿಲ್ಲ ಕೇಳಿ ಸರ್, ಎಲ್ಲಿ ಜಿಯೋಸ್ಗಳು? ದಯವಿಟ್ಟು ಕೇಳಿ, ಇದು ನಮ್ಮ ಅಫಿಷಿಯಲ್ಸ್ ಹೇಳೋದು. ಈಗ ನೋಡಿ, ಈ ಪ್ರಾಬ್ಲಮ್ ಇಲ್ಲಿ ತನಕ ಇದೆ. ಜಿಯೋಸ್ಗಳಿಗೆ ಏನು ಸಮಸ್ಯೆ ಇಲ್ಲ. ನಾನು ಸ್ಟೋರ್ ಕೂಡ ಕೌಂಟ್ ಮಾಡಿದ್ದೀನಿ. ಜಿಯೋಸ್ಗಳ ಸಮಸ್ಯೆ ಇಲ್ಲ. ನಾನು ಹೇಳೋದು ಮುಗಿಸೋದೇ, ದಯವಿಟ್ಟು ಹೇಳ್ತೀನಿ. ಈಗ ಇದು ವೇದಿಕೆ ಆಗುತ್ತೆ, ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ನಾನು ಹೇಳೋದೇನು, ಜಿಯೋಸ್ಗಳಿಗೆ ಸಮಸ್ಯೆ ಇಲ್ಲ. ನೀವು ನಿಮ್ಮ ಲೈನ್ ಮನ್ಗಳನ್ನ ತಗೊಳ್ಳಿ, ಆ GPS ಫೋಟೋ ತಗೊಳ್ಳಿ, ಜಿಯೋಸ್ಗಳು ಎಸ್ಟಿಮೇಟ್ ಮಾಡಿ. ಇದು ಕೂಡ ನಾನು ಜವಾಬ್ದಾರಿ ತಗೋತೀನಿ. ಆದಷ್ಟು ಜಲ್ದಿ 1 ತಿಂಗಳ ನಿಮ್ಗೆ ಎಲ್ಲ ಕಡೆ ನಮ್ಮಲ್ಲಾಗಲೇ ಭಾಳಷ್ಟು ಜಿಯೋಸ್ಗಳನ್ನ ಹಾಕಿದ್ವಿ. ಹಾಂ, ಇವು ಸರ್ ಅಂತ ಹೇಳ್ತಿದ್ದಾರೆ, ಲೈನ್ ಯಾವುದು ಅಂತ ನೋಡಿ ಜಿಯೋಸ್ ಹಾಕಿರೋದ್ರಿಂದ ಎಲ್ಲ ಭಾಳಷ್ಟು ಅಡ್ವಾಂಟೇಜ್ಗಳಿದೆ. ಆ ಜಿಯೋಸ್ ತೆಗೆದ ತಕ್ಷಣ ಬೇರೆ ಭಾಗಕ್ಕೆ ಪವರ್ ಸಪ್ಲೈ ಕಂಟಿನ್ಯೂಟಿ ಕೊಡ್ಬೋದು.
ಮಿನಿಮಮ್ ಟೈಮಲ್ಲಿ ನೋಡ್ಬೋದು, ಮುಂದಿನ ಭಾಗ ನೋಡ್ಬೋದು. ಅವರಿಗೆಲ್ಲ ನೋಡ್ರಿ, ಇವತ್ತಿನ ದಿನ ಇಂಜಿನಿಯರಿಂಗಿಂತ ಜಾಸ್ತಿ ಕರೆಂಟ್ ಪವರ್ ಸಪ್ಲೈ ಬಗ್ಗೆ ರೈತರಿಗೆ ಜಾಸ್ತಿ ಗೊತ್ತಿದ್ದಾರೆ. ನಾವು ಮುಚ್ಚಿ ನಾನಿಲ್ಲಿ ಸುಳ್ಳು ಹೇಳ್ಕೊಂಡು ದಾಟ್ಕೊಂಡು ಹೋಗೋಕ್ಕಾಗಲ್ಲ. ವಾಸ್ತವ ಸ್ಥಿತಿ ನಾವು ಒಪ್ಕೋಬೇಕಾಗತ್ತೆ, ಜಿಯೋಸ್ಗಳು ಹಾಕೋಬೇಕಾಗಿದೆ. ಆದಷ್ಟು ವ್ಯವಸ್ಥೆ ಮಾಡಿ. ಬ್ರದರ್ ಏನಾದ್ರು ಹೇಳಿ ನಾನು ಶಿಫಾರಸ್ ಮಾಡ್ತೀನಿ. ಮಾತಾಡಿ ಸರ್. ದಯವಿಟ್ಟು ಈ ಎಲ್ಲ ಸೆಕ್ಷನ್ ಆಫೀಸರು ದಯವಿಟ್ಟು ಸ್ವಲ್ಪ ಸೂಚನೆ ಕೊಡಿ ಸರ್. ಎಲ್ಲೆಲ್ಲಿ ಆಯಾ ಲೈಬ್ರರಿಗಳು ಕರ್ಕೊಂಡು ಎಲ್ಲೆಲ್ಲಿ ಜಿಯೋಸ್ಗಳ ಅವಶ್ಯಕತೆ ಇದೆ. ನಾ ಯಾಕೆ ಹೇಳ್ತೇನೆ, ಹಿಂಗಾಗಿ ಮೊನ್ನೆ ಒಂದು ಜೀವ ಹೋಗಿದೆ, ಒಬ್ಬ ರೈತ ಸತ್ತೋದು. ಅದು ಯಾಕೆ ಸತ್ತೋದ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಸತ್ತಿದ ಹಂಗೆ ಆಗ್ಬಾರ್ದು ಅಂತೇಳಿ. ಈಗ ರೈತಂದ ಆದ್ರೆ ಜೀವನೇ, ಲೈಮನ್ಗಳಾದ್ರೆ ಜೀವನೇ. ನಾ ಯಾವ ಲೈಮನ್ ಎಲ್ಲಿ ಹತ್ತಿ ಏನಾರ ಮಾಡ್ಕೊಂಡಪ್ಪ ಅಂದ್ರೆ ಅವ್ರ ಜೀವನೂ ಹೋಗ್ತದೆ. ಅದಕ್ಕೆ ಸರ್ ದಯವಿಟ್ಟು ಹೇಳ್ತಾ ಇರೋದು, ಎಲ್ಲ ಕಂಪಲ್ಸರಿ ಕಿಲೋಮೀಟರ್ ಒಂದು ಜೀವ ಸಾಯ್ಬಿಟ್ರೆ ಏನಾಗ್ತದೆ. ನೋಡಿ, ನಮ್ಮ ರೈತರು ಇರ್ತಾರೆ, ಲಾಸ್ಟ್ ಇರ್ತದೆ ಕರೆಂಟ್ನ ಒಂದು ತಾಸು ಬಂದಿರೋದೆಲ್ಲ ಕರೆಂಟ್ ತೆಗೆದು ಬಿಡ್ತಾರೆ. ಕರೆಂಟ್ ಹೋಗ್ಬಿಡ್ತೈತಿ, ಮತ್ತೆ ಅರ್ಧ ತಾಸು ಬರಂಗೇ ಇಲ್ಲ, ಮತ್ತೆ ಬರ್ತದೆ, ಮತ್ತೆ ಒಟ್ಟು